ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಒಂದಿದೆ. ಅದಕ್ಕೆ 33% ಅವ್ರು ಕೊಡ್ತಾರೆ, 22% ನಾವು ಕೊಡ್ತೀವಿ. ಅಡಿಷನಲ್ ಆಗಿ 35% ನಾವು ಕೊಡ್ತೀವಿ. 35 + 22 57% ನಾವು ಕೊಡ್ತೀವಿ, 33% ಅವ್ರು ಕೊಡ್ತೀವಿ. ಆಮೇಲೆ PMAY, ಅದರಲ್ಲಿ PMAY ಈ ಪ್ರೈಮ್ ಮಿನಿಸ್ಟರ್, ಅವ್ರ ಹೆಸರು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಮನೆಗಳಿಗೆ ಬಡವರಿಗೆ ಮನೆಗಳು ಕಟ್ಟಿಕೊಡ್ತಕ್ಕಂಥದ್ದು. ಈ ಆವಾಸ್ ಯೋಜನೆಯಲ್ಲಿ ನಾವು 5 ರಿಂದ 6 ಲಕ್ಷ ರೂಪಾಯಿ ಕೊಡ್ತೀವಿ. ಅವ್ರು ಕೊಡೋದು ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಕೇಂದ್ರ ಸರ್ಕಾರ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆಮೇಲೆ 1,38,000 GST ತಗೊಂಡು ಏನಪ್ಪ ನಮ್ಮ ಹೌಸಿಂಗ್ ಮಿನಿಸ್ಟರ್ ಇದ್ದಾರೆ. ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮಗೆ 1,50,000 ರೂಪಾಯಿ ಕೊಡೋದು ಒಂದು ಮನೆಗೆ, ಮತ್ತೆ GST ಮೂಲಕ 1,38,000 ರೂಪಾಯಿ ಕೊಡೋದು. ಎಷ್ಟು ಕೊಟ್ಟರು? ಆಮೇಲೆ ಬರೀ 12,000. ಒಂದು ಮನೆಗೆ 12,000. ಹೆಸರು ಮಾತ್ರ ಪ್ರೈಮ್ ಮಿನಿಸ್ಟರ್. ಕೂತ್ಕೊಳ್ಳಯ್ಯ, ನೀನು ಕೊಳಗೇರಿ ಅಧ್ಯಕ್ಷ ಅಂತ ಗೊತ್ತು, ಕೂತ್ಕೊ ಸ್ವಲ್ಪ. PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರು ಅವರಿಗೆ ಬರೀ 12,000 ರೂಪಾಯಿ ಕೊಟ್ಬಿಟ್ಟು ನಾವು 5 ರಿಂದ 6 ಲಕ್ಷ ರೂಪಾಯಿ ಕೊಡ್ತಿದ್ದೀವಿ. ನಮ್ಮ ಹೆಸರಿಲ್ಲ, ಕರ್ನಾಟಕ ಸರ್ಕಾರದ ಹೆಸರಿಲ್ಲ. ಯಾವ ನ್ಯಾಯ ಇದು? ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ.